ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಅದು ರಾಯ್ ಆತ್ಮಹತ್ಯೆ ಹಿಂದಿನ ರಹಸ್ಯವನ್ನ ಸದ್ಯ ಖಾಕಿ ಟೀಮ್ ಕೆದಕ್ತಾ ಇದೆ. ಈಗ ಆಲ್ರೆಡಿ ಬೆಂಗಳೂರಿಗೆ ಬಂದಿರುವಂತಹ ಸಿಜೆ ರಾಯ್ ಅವರ ಕುಟುಂಬಸ್ಥರ ವಿಚಾರಣೆ ನಡೆಸೋ ಕಾರ್ಯ ನಡೀತಾ ಇದೆ. ಸಿಜೆ ರಾಯ್ ಅವರ ಪುತ್ರ ಜೊತೆಗೆ ಅವರ ಸಹೋದರ ಇವರಿಗೆಲ್ಲ ಬಹಳ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ರಾಯ್ ಅವರ ಪುತ್ರ ರೋಹಿತ್ ಜೊತೆಗೆ ಅವರ ಸಹೋದರ, ಇನ್ಫ್ಯಾಕ್ಟ್ ನಿನ್ನೆ TV9 ಜೊತೆಗೂ ಮಾತನಾಡಿದ್ರಲ್ಲ, ಅವ್ರ ಸಹೋದರ ಸಿಜೆ ಬಾಬು, ಅವ್ರನ್ನೆಲ್ಲ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಪಶ್ಚಿಮ ವಲಯ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ, ಕೇಂದ್ರ ವಿಭಾಗದ DCP ಅಕ್ಷಯ್ ಅವರ ನೇತೃತ್ವದಲ್ಲಿ ಸದ್ಯ ವಿಚಾರಣೆ ನಡೀತಾ ಇದೆ. ನಾವಿಲ್ಲಿ ನೋಡಿದ ಹಾಗೆ ಒಂದ್ ಕಡೆ ಈಗ ಏನು ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಪೋಸ್ಟ್ ಮಾರ್ಟಮ್ ಮುಕ್ತಾಯ ಆಗಿದೆ. ಮತ್ತೊಂದು ಕಡೆ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಕರೆದು ಪ್ರಾಥಮಿಕವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕಾರ್ಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವ್ರನ್ನ ಪೂರ್ಣ ಪ್ರಮಾಣದ ವಿಚಾರಣೆಗೆ ಒಳಪಡಿಸೋದು ಇದೆಲ್ಲ ತೀರಾ ಕಷ್ಟ. ಯಾಕಂತ ಅಂದರೆ ಅವರೆಲ್ಲ ಭಾಳ ದುಃಖದಲ್ಲಿದ್ದಾರೆ ಒಂದು. ಆಮೇಲೆ ಮುಂದಿನ ಅಂತ್ಯಕ್ರಿಯೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡ್ಕೊಳ್ಬೇಕಾದಂಥ ಸಂದರ್ಭ. ಹಾಗಾಗಿ ಪೂರ್ಣ ಪ್ರಮಾಣದ ವಿಚಾರಣೆ ಇದೆಲ್ಲ ಈ ಸಂದರ್ಭದಲ್ಲಿ ಭಾಳ ಕಷ್ಟ ಸಾಧ್ಯ. ಆದರೆ ಪ್ರಾಥಮಿಕವಾಗಿ ಅವರಿಂದ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನಂತೂ ಪೊಲೀಸರು ಮಾಡ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಸಿಜೆ ರಾಯ್ ಅವರ ಕುಟುಂಬದ ಕೆಲ ಸದಸ್ಯರುಗಳು ಅಶೋಕ್ ನಗರ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭ. ರಾಯ್ ಅವರ ಪುತ್ರ ರೋಹಿತ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಯಾವುದಾದ್ರೂ ಮಾಹಿತಿಯನ್ನ ನಿಮ್ಮ ತಂದೆಯವರು ತಿಳಿಸಿದ್ರ ಅನ್ನುವಂಥದ್ದು, ಕೆಲ ದಿನಗಳಿಂದ ನಿಮ್ಮ ತಂದೆಯ ವರ್ತನೆ ಬೇರೆ ರೀತಿಯಾಗಿತ್ತ ಅನ್ನೋದು, ನಿಮ್ಮ ಬಳಿ ಏನಾದರೂ ಸಮಸ್ಯೆಯನ್ನ ಅವರು ಹೇಳ್ಕೊಳ್ತಾ ಇದ್ರ, ಹಾಗೆ ಕೊನೆ ಕ್ಷಣದಲ್ಲಿ ನಿಮ್ಗೇನಾದ್ರೂ ಫೋನ್ ಕಾಲ್ ಬಂದಿತ್ತ ಅಂತ ಹೇಳಿ. ಹಾಗೆ ರಾಯ್ ಅವರ ಪುತ್ರ ರೋಹಿತ್ ಅವರಿಗೆ ಹೀಗೆ ವಿಚಾರಣೆ ಸಂದರ್ಭದಲ್ಲಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ರಾಯ್ ಅವರ ಪುತ್ರ ರೋಹಿತ್ ಕೂಡ ಇದೀಗ ಅಶೋಕ್ ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಅವರು ಇದ್ದಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಒಳಗೆ ಹೋಗಿ ಅವರು ಒಂದು ಹಂತದ ವಿಚಾರಣೆಯನ್ನು ಇದೀಗ ಎದುರಿಸಿ ಬಂದಿದ್ದಾರೆ. ಆಮೇಲೆ ಈಗ ಇವ್ರ ಕಡೆಯಿಂದ ಏನಾದರೂ ಕಂಪ್ಲೇಂಟ್ ಕೊಡೋದು, ಮತ್ತೊಂದು ಇದು ನಡೆಯುತ್ತಾ, ಯಾರ್ದಾದ್ರ ಮೇಲೆ ಅನುಮಾನ, ಕಿರುಕುಳ ಕೊಟ್ಟಿರೋದು, ಈಗ ಆತ್ಮಹತ್ಯೆ ಅಂತೂ ಈಗ ಮಾಡ್ಕೊಂಡಿರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಆ ಆತ್ಮಹತ್ಯೆಗೆ ಪ್ರಚೋದನೆ ಯಾರಿಂದಾದರೂ ಆಗಿತ್ತಾ? IT ಅಧಿಕಾರಿಗಳಿಂದ ಏನಾದರೂ ಪ್ರಚೋದನೆ ಆಗಿದೆಯಾ, ಅಥವಾ ಇನ್ಯಾರಿದ್ರ ಅದು ಕಿರುಕುಳ ಇತ್ತಾ? ಯಾಕಂದರೆ ಕೆಲವ್ರು ಹೇಳ್ತಾ ಇದ್ರೆ ನಾವು ಪ್ರಭಾವಿ ರಾಜಕಾರಣಿಯ ಒತ್ತಡ ಇತ್ತು, ಮತ್ತೊಂದು, ಈ ಥರದ್ದೆಲ್ಲ ಪುಕಾರ್ಗಳು ಭಾಳ ಇದೆ. ಸೊ ಅಂಥದ್ದು ಏನಾದರೂ ಮಾಹಿತಿ ಇವ್ರ ಬಳಿ ಇದ್ದರೆ ಆ ಮಾಹಿತಿಯನ್ನು ಪಡೆದುಕೊಳ್ಳೋದು ನಂಬರ್ 1. ಜೊತೆಗೆ ಆ ಮಾಹಿತಿಯನ್ನು ಮುಂದಿಟ್ಟು ಕಂಪ್ಲೇಂಟ್ ಏನಾದರೂ ದಾಖಲಿಸಿಕೊಳ್ಳುವ ಕಾರ್ಯ ಆಗುತ್ತಾ ಗೊತ್ತಿಲ್ಲ. ಬಟ್ ಇಲ್ಲಿ ತನಕನೂ ಅಂಥದ್ದು ಯಾವುದೂ ಸ್ಪಷ್ಟತೆ ಇಲ್ಲ. ರಾಯ್ ತಂಗಿದ್ದ ಖಾಸಗಿ ಹೋಟೆಲ್ನಲ್ಲೂ ಕೂಡ ಖಾಕಿ ಟೀಮ್ ಪರಿಶೀಲನೆಯನ್ನು ನಡೆಸಿದೆ. ಹಲ್ಸೂರು ಬಳಿಯ ಕಾರ್ನಾಡ್ ಹೋಟೆಲ್ನಲ್ಲಿ ಪರಿಶೀಲನೆಯನ್ನು ನಡೆಸಲಾಗಿದೆ. ಕಾನ್ರಾಡ್ ಹೋಟೆಲ್ನಲ್ಲಿ ಸಿಜೆ ರಾಯ್ ಹೆಚ್ಚಾಗಿ ಉಳ್ಕೊಳ್ತಾ ಇದ್ರಂತೆ. ಸೊ ಹೋಟೆಲ್ನ 24ನೇ ಫ್ಲೋರ್ನಲ್ಲಿ ರಾಯ್ ಅವರು ಉಳ್ಕೊಳ್ತಾ ಇದ್ದಂಥದ್ದು ಒಂದು ರೂಮ್ ಇದೆ. ಸೊ ಯಾವಾಗಲೂ ಒಂದೇ ರೂಮನ್ನು ಸಿಜೆ ರಾಯ್ ಅವರು ಪಡಿತಾ ಇದ್ರು ಅಂತೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಸೂಸೈಡ್ಗೂ ಮುನ್ನ ಕೂಡ ಅವ್ರು ಹೋಟೆಲ್ನಲ್ಲಿ ಉಳಿದಿದ್ರು ಅನ್ನುವಂಥದ್ದು ಮಾಹಿತಿ ಇದೆ. ಹಾಗಾಗಿ ರೂಮ್ನಲ್ಲಿ ಏನಾದರೂ ಸಾಕ್ಷಿ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ನಡೆಸೋ ಕಾರ್ಯ ನಡೀತಾ ಇದೆ. FSL ತಂಡದ ಜೊತೆಗೆ ತೆರಳಿ ಪರಿಶೀಲಿಸ್ತಾ ಇದ್ದಾರೆ ಪೊಲೀಸರು. ರೂಮ್ನಲ್ಲಿ ಒಂದಷ್ಟು ಫಿಂಗರ್ ಪ್ರಿಂಟನ್ನು FSL ಟೀಮ್ ಕಲೆ ಹಾಕಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಕುಟುಂಬದವರ ಮುಂದೆನೇ ರೂಮ್ ತೆರೆದು ಖಾಕಿ ಟೀಮ್ ಪರಿಶೀಲನೆ ನಡೆಸಿದೆ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಪ್ರಜ್ವಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಒಂದ್ ಕಡೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಅವ್ರ ಕುಟುಂಬಸ್ಥರು ಕೆಲವರು ನೋಡ್ತಾ ಇದೀವಿ, ಮತ್ತೊಂದ್ ಕಡೆ ಹೋಟೆಲ್ನಲ್ಲೂ ಕೂಡ ಪರಿಶೀಲನೆ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಓವರ್ ಆಲ್ ಆಗಿ ಈ ಹಂತದ ಡೆವಲಪ್ಮೆಂಟ್ಸ್ ಏನೇನು ಕಂಡು ಬರ್ತಾ ಇದೆ, ಅಪ್ಡೇಟ್ಸ್? ಓಟ್ ಯು ಪ್ರಜ್ವಲ್. ಮಲ್ತೇಶ, ಕಾನ್ರಾಡ್ ಹೋಟೆಲಿನ 24ನೇ ಫ್ಲೋರ್ನಲ್ಲಿರುವಂಥ ಒಂದು ಸೂಟ್ ರೂಮ್ನಲ್ಲಿ ಇವರು ಇರ್ತಿದ್ರು. ಅಂದರೆ ಆ ಒಂದು ರೂಮನ್ನು ಹೆಚ್ಚಾಗಿ ಬಳಕೆ ಮಾಡ್ತಿದ್ರು. ಈ ಸಾವನ್ನಪ್ಪೋದಕ್ಕಿಂತ ಮೊದಲಿಗೆ ಆ ರೂಮನ್ನು ಇವರು ಏನು ರೂಮ್ನ ತೆಗೆದುಕೊಂಡಿದ್ರು, ಅಂದರೆ ರೆಂಟಿಗೆ ತೆಗೆದುಕೊಂಡಿದ್ರು, ಆ ರೂಮ್ ಹಂಗೆ ಕಂಟಿನ್ಯೂ ಆಗಿ ಇತ್ತು. ಹೀಗಾಗಿ ಅವ್ರ ಹೆಸರಲ್ಲೇ ಇದ್ದಿದ್ದರಿಂದ, ಅಂದರೆ ಅಲ್ಲಿಗೆ ಬರಲಿಕ್ಕೆ ಮುಂಚೆ ಆ ದಿನದಲ್ಲಿ ಅವರು ಆ ರೂಮನ್ನು ಬಳಕೆ ಮಾಡಿದ್ರಿಂದ ಅಲ್ಲಿ ಏನಾದರೂ ಫೈಂಡಿಂಗ್ಸ್ ಸಿಗ್ಬೋದಾ ಅಂತ, ಅಂದರೆ ಅವ್ರು ಏನಾದ್ರು ನೋಟ್ ಬರೆದಿಟ್ಟಿದ್ದು ಅಲ್ಲೇನಾರು ಬರೆದಿಟ್ಟಿದ್ರಾ, ಅಥವಾ ಬೇರೆ ಏನಾದ್ರು ಸಾಕ್ಷಿ ಆಧಾರಗಳು ಸಿಗ್ಬೋದಾ, ಅಥವಾ ಅಲ್ಲಿಗೆ ಯಾರು ಬೇರೆ ವ್ಯಕ್ತಿಗಳು ಬಂದು ಹೋಗಿರೋಂಥದ್ದು ಆಗಿರ್ಬೋದಾ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಅಶೋಕ್ ನಗರ ಪೊಲೀಸರು ಮತ್ತು FSLನ ಸೋಕೋ ಅಧಿಕಾರಿಗಳೇನು, ಸೀನ್ ಆಫ್ ಕ್ರೈಮಿನ ಅಧಿಕಾರಿಗಳೇನಿದ್ದಾರೆ, ಇವರೆಲ್ಲರೂ ಕೂಡ ಆ ಹೋಟೆಲ್ಗೆ ಹೋಗಿ ಆ ರೂಮನ್ನ ಪರಿಶೀಲನೆಯನ್ನು ಮಾಡಿಕೊಂಡು ಅಲ್ಲಿ ಏನಾದ್ರು ಸಾಕ್ಷಿ ಆಧಾರಗಳು ಸಿಗ್ತಾವ ಅಂತ ಹೇಳಿ ಕಲೆ ಹಾಕುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದರು. ಅದನ್ನು ಮಾಡ್ಕೊಂಡು ಬಂದಾಯಿತು. ಅದಾದಮೇಲೆ
ಮೇಲೆ ಇಲ್ಲಿ ಸ್ಟೇಷನ್ನಲ್ಲಿ ನಿನ್ನೆ ಅವರ ಕಂಪನಿಯ ಹಿರಿಯ ಸಿಬ್ಬಂದಿಯಿಂದ ಒಂದು ಕಂಪ್ಲೇಂಟನ್ನು ಏನು ಪಡ್ಕೊಂಡಿದ್ರು, ಆ ಕಂಪ್ಲೇಂಟನ್ನು ಪಡ್ಕೊಂಡ ನಂತರವಾಗಿ ಕುಟುಂಬಸ್ಥರ ವರ್ಷವನ್ನು ಪೊಲೀಸರು ನಿನ್ನೆ ಪಡ್ಕೊಳ್ಳಿಕ್ಕೆ ಅವಕಾಶ ಆಗಿರಲಿಲ್ಲ. ಯಾಕಂದರೆ ಕುಟುಂಬಸ್ಥರು ಯಾರೂ ಇರಲಿಲ್ಲ. ಹೀಗಾಗಿ ಅವರ ಕುಟುಂಬಸ್ಥರ ಒಂದಷ್ಟು ಸ್ಟೇಟ್ಮೆಂಟ್ಗಳು ಮತ್ತು ಅವರ ಅಲಿಗೇಷನ್ಗಳು, ಅವರ ಆರೋಪಗಳು ಏನಿದೆ ಅದನ್ನು ಯಾವುದನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಆಗಿರಲಿಲ್ಲ. ಹೀಗಾಗಿ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಅವರ ಕುಟುಂಬಸ್ಥರು ಮತ್ತು ಅವರ ಆತ್ಮೀಯ ಒಡನಾಟವನ್ನು ಹೊಂದಿದ್ದಂಥ ಸ್ನೇಹಿತರು, ಸಂಬಂಧಿಕರುಗಳ ಕಡೆಯಿಂದ ಅವರು ಏನೆಲ್ಲ ಮಾಹಿತಿಯನ್ನು ಕೊಡ್ತಾರೆ ಅಂದರೆ ಪೊಲೀಸರು ಇಲ್ಲಿ ಯಾವುದೇ ರೀತಿಯಾದಂಥ ಈ ರೀತಿಯಾಗಿ ಹೇಳಿಕೆ ಕೊಡಿ, ಈ ರೀತಿಯಾಗಿ ಇದು ಮಾಡಿ ಅನ್ನೋದು ಯಾವುದೂ ಕೂಡ ಇಲ್ಲ, ಅಥವಾ ಸಾಕ್ಷಿಗಳು ಇಂಥದ್ದು ಸಿಕ್ಕಿದೆ ನೀವೇನು ಹೇಳ್ತೀರಾ ಅನ್ನೋ ನಿಟ್ಟಿನಲ್ಲೂ ಇನ್ವೆಸ್ಟಿಗೇಷನ್ ಇಲ್ಲ. ಪೊಲೀಸರು ಪ್ಲೈನ್ ಆಗಿ ಅವರು ಏನೆಲ್ಲ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅವರ ಕುಟುಂಬಕ್ಕೆ ಇರುವಂಥ ಮಾಹಿತಿಗಳೇನು, ಕೊನೆಯದಾಗಿ ಏನಾದರೂ ಮಾತಾಡಿದ್ರಾ, ಏನಾದರೂ ಹೇಳ್ಕೊಂಡಿದ್ರಾ, ಏನಾದರೂ ಆರೋಪಗಳನ್ನು ಯಾರ ಮೇಲಾದರೂ ಮಾಡಿದ್ರಾ, ಯಾವ ವಿಚಾರಕ್ಕೆ ಹೆಚ್ಚಿನ ಪ್ರೆಷರ್ ಇತ್ತು ಅಂತ ಅವ್ರಿಗೆ ಹೇಳ್ಕೊಂಡಿದ್ರು, ಈ ರೀತಿಯಾಗಿ ಒಂದಷ್ಟು ಮಾಹಿತಿಗಳನ್ನು ಪೊಲೀಸರು ಪಡ್ಕೊಂಡ್ರು. ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಆ ಕುಟುಂಬಸ್ಥರು ಹೇಳಿರುವಂಥ ಮಾತು, ಡಿಸೆಂಬರ್ನಲ್ಲಿ IT ರೇಡ್ ಆದಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ವು, ಆ ಡಿಸ್ಟರ್ಬೆನ್ಸ್ ಕಂಟಿನ್ಯೂ ಆಗಿ ಇತ್ತು. ಆದರೆ ಪರ್ಟಿಕ್ಯುಲರ್ಲಿ ಇಂಥ ವ್ಯಕ್ತಿಗಳು ಇಂಥ ವಿಚಾರಕ್ಕೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಹತ್ರ ಏನು ಡಿಸ್ಕಸ್ ಮಾಡಿಲ್ಲ. ಮತ್ತು ಕೆಲವು ಫೈನಾನ್ಷಿಯಲ್ ವಿಚಾರಗಳ ಬಗ್ಗೆ ಅವರೇನು ನಮಗೆ ಹೆಚ್ಚಿನ ಡಿಸ್ಕಷನನ್ನು ಫ್ಯಾಮಿಲಿ ಒಳಗಡೆ ಮಾಡ್ತಿರಲಿಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ಮತ್ತು ಈ ಕಳೆದ 3 ದಿನಗಳಿಂದ ರೇಡ್ ಆಗ್ತಿದ್ದಂಥ ಸಂದರ್ಭದಲ್ಲೂ ಸಹಿತ ಅಂದರೆ ಒಂದು ರೂಮನ್ನು, ಕಾನ್ಫಿಡೆಂಟ್ ಆಫೀಸ್ನ ಒಳಗಡೆ ಇರೋಂಥ ರೂಮನ್ನು ಇವರು IT ಅವ್ರ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು. ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು, ಸ್ಟೋರೇಜ್ಗಳನ್ನು ಮಾಡ್ಕೊಂಡಿದ್ರು ಕಳೆದ ಡಿಸೆಂಬರ್ನಿಂದ ಈಚೆಗೆ. ಮತ್ತು ರಾಯ್ ಅವರನ್ನ ಏನು ಅಧಿಕಾರಿಗಳು ನಿನ್ನೆ ರೇಡ್ ಆಗ್ತಿತ್ತು ಅಂತ ಅಂದ ತಕ್ಷಣದಲ್ಲಿ ಇವ್ರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು ಅನ್ನೋ ನಿಟ್ಟಿನ ರೇಡ್ ರೀತಿ ಇರಲಿಲ್ಲ. ನಿನ್ನೆ ಫಾಲೋ ಅಪ್ ಒಂದು ಆಗಿತ್ತು. ಹೀಗಾಗಿ ಅವ್ರನ್ನ ವಶದಲ್ಲಿ ಇಟ್ಕೊಂಡು ವಿಚಾರಣೆ ಮಾಡ್ತಿರುವಂಥ ಪ್ರಮೇಯ ಎದುರಾಗಿರಲ್ಲ. ಬದಲಾಗಿ ಅಲ್ಲಿದ್ದಂಥ ಡಾಕ್ಯುಮೆಂಟೇಷನ್ಗಳು ಏನೆಲ್ಲ ಇದ್ದು ಆ ಡಾಕ್ಯುಮೆಂಟೇಷನ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು IT ಅಧಿಕಾರಿಗಳು ಕಲೆ ಹಾಕ್ತಿದ್ರು. ಅವರಿಗೆ ಸಹಾಯ ಮಾಡಲಿಕ್ಕೆ ಕಾನ್ಫಿಡೆಂಟ್ ಗ್ರೂಪಿನ ಕೆಲ ಸಿಬ್ಬಂದಿಗಳು ಮತ್ತು ಆಯ್ದ ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನು IT ಅಧಿಕಾರಿಗಳಿಗೆ ಕೊಡ್ತಿದ್ರು. ಹೀಗಾಗಿನೇ ರಾಯ್ ಅವರನ್ನು IT ಅಧಿಕಾರಿಗಳು ಅವರ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ ಆಗಿರಲಿ. ಹೀಗಾಗಿ ಅವ್ರ ಕಚೇರಿಯಲ್ಲಿ ಫ್ರೀಯಾಗಿ ಓಡಾಡುವಂಥ ಅವಕಾಶಗಳು ಕೂಡ ಇತ್ತು. ಹೀಗಾಗಿ ಅವ್ರ ಚೇಂಬರಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರೈವೇಟ್ ಸಮಯ ಸಿಗುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಮಾಡ್ಕೊಂಡಿರುವಂಥದ್ದು ಇದುವರೆಗೆ ಗೊತ್ತಾಗಿದೆ. ಫ್ಯಾಮಿಲಿಯವರೇ ಏನೆಲ್ಲ ಅವ್ರ ವರ್ಷನ ಕೊಡ್ತಾರೆ ಅದನ್ನು ಪೊಲೀಸರು ನೋಟ್ ಮಾಡ್ಕೊಳ್ತಿದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು ಪ್ರಜ್ವಲ್.